ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 15, 16, 17 ಮತ್ತು 18ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. 1971ರ ವಿಮೋಚನಾ ಯುದ್ಧದಲ್ಲಿ ಭಾರತ ಬಾಂಗ್ಲಾದೇಶ ಜಯದ 54ನೇ ವಾರ್ಷಿಕೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ. ಡಿಸೆಂಬರ್ 14, ಬಿ. ಡಿಸೆಂಬರ್ 15, ಸಿ. ಡಿಸೆಂಬರ್ 16, ಡಿ. ಡಿಸೆಂಬರ್ 18. ಉತ್ತರ ಸಿ. ಡಿಸೆಂಬರ್ 16. ಪ್ರಶ್ನೆ 2. 2025ರಲ್ಲಿ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕಗೊಂಡರು? ಆಯ್ಕೆಗಳು: ಎ. ರಾಜೀವ್ ಕುಮಾರ್, ಬಿ. ರಾಜ್ಕುಮಾರ್ ಗೋಯಲ್, ಸಿ. ಅಶೋಕ್ ಲವಾಸ, ಡಿ. ಅಲೋಕ್ ವರ್ಮಾ. ಉತ್ತರ ಬಿ. ರಾಜ್ಕುಮಾರ್ ಗೋಯಲ್. ಪ್ರಶ್ನೆ 3. 2025ರಲ್ಲಿ ಬಿಡುಗಡೆಗೊಂಡ ಭಾರತದ ಸ್ವದೇಶಿ 64 ಬಿಟ್ ಡ್ಯುಯಲ್ ಕೋರ್ ಮೈಕ್ರೋಪ್ರೊಸೆಸರ್ನ ಹೆಸರೇನು? ಆಯ್ಕೆಗಳು: ಎ. ಧ್ರುವ 64, ಬಿ. ಶಕ್ತಿ 32, ಸಿ. ವೆಗಾ 64, ಡಿ. ಪರಂ 64. ಉತ್ತರ ಎ. ಧ್ರುವ 64. ಪ್ರಶ್ನೆ 4. ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆ NHAI ಯಾವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಚಯಿಸಿತು? ಆಯ್ಕೆಗಳು: ಎ. NH 66, ಬಿ. NH 44, ಸಿ. NH 27, ಡಿ. NH 45. ಉತ್ತರ ಡಿ. NH 45. ನ್ಯಾಷನಲ್ ಹೈವೇ 45 ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಆಯ್ಕೆಗಳು: ಪ್ರಶ್ನೆ 5. ಭಾರತದ ಮೈತ್ರಿ 2 ಅಂಟಾರ್ಕ್ಟಿಕ್ ಸಂಶೋಧನಾ ಕೇಂದ್ರವನ್ನು ಯಾವ ವರ್ಷದೊಳಗೆ ಪೂರ್ಣಗೊಳಿಸುವ ಯೋಜನೆ ಇದೆ? ಆಯ್ಕೆಗಳು: ಎ. 2028, ಬಿ. 2030, ಸಿ. 2032, ಡಿ. 2035. ಉತ್ತರ ಸಿ. 2032. ಇತರೆ ಸಂಶೋಧನಾ ಕೇಂದ್ರಗಳು ಯಾವುವು ಅಂತಂದ್ರೆ ಮೈತ್ರಿ, ಭಾರತಿ ಮತ್ತು ದಕ್ಷಿಣ ಗಂಗೋತ್ರಿ. ಇವು ಅಂಟಾರ್ಕ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳು. ಹಾಗೂ ಆರ್ಟಿಕ್ನಲ್ಲಿ ಹಿಮಾದ್ರಿ ಎಂಬ ಸಂಶೋಧನಾ ಕೇಂದ್ರ ಇದೆ. ಪ್ರಶ್ನೆ 6. 2025ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಗೆದ್ದ ರೈಲು ನಿಲ್ದಾಣ ಯಾವುದು? ಆಯ್ಕೆಗಳು: ಎ. ಮಿಯಾನ ರೈಲು ನಿಲ್ದಾಣ, ಬಿ. ರತ್ಲಾಮ್ ರೈಲು ನಿಲ್ದಾಣ, ಸಿ. ಬಿನಾ ರೈಲು ನಿಲ್ದಾಣ, ಡಿ. ಇಟಾಸಿ ರೈಲು ನಿಲ್ದಾಣ. ಉತ್ತರ ಎ. ಮಿಯಾನ ರೈಲು ನಿಲ್ದಾಣ. ಇದು ಮಧ್ಯಪ್ರದೇಶದಲ್ಲಿದೆ. ಪ್ರಶ್ನೆ 7. ಪ್ರಧಾನಮಂತ್ರಿ ಮೋದಿಯವರ ಭೇಟಿ ಸಂದರ್ಭದಲ್ಲಿ ನೀರು ನಿರ್ವಹಣೆ, ಶಿಕ್ಷಣ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿತು? ಆಯ್ಕೆಗಳು: ಎ. ಈಜಿಪ್ಟ್, ಬಿ. ಜೋರ್ಡಾನ್, ಸಿ. ಇಸ್ರೇಲ್, ಡಿ. UAE. ಉತ್ತರ ಬಿ. ಜೋರ್ಡಾನ್. ಪ್ರಶ್ನೆ 8. 2025ರಲ್ಲಿ ರಾಷ್ಟ್ರೀಯ ಅಡುಗೆಗೆ ಯುನೆಸ್ಕೋ ಮಾನ್ಯತೆ ಪಡೆದ ಮೊದಲ ದೇಶ ಯಾವುದು? ಆಯ್ಕೆಗಳು: ಎ. ಮೆಕ್ಸಿಕೋ, ಬಿ. ಫ್ರಾನ್ಸ್, ಸಿ. ಜಪಾನ್, ಡಿ. ಇಟಲಿ. ಉತ್ತರ ಡಿ. ಇಟಲಿ. ಪ್ರಶ್ನೆ 9. 2025ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಆಯ್ಕೆಗಳು: ಎ. ಅಶ್ವಿನಿ ಕುಮಾರ್, ಬಿ. ರಾಜೇಶ್ ಕುಮಾರ್, ಸಿ. ರವಿರಂಜನ್, ಡಿ. ದಿನೇಶ್ ಕಾರ. ಉತ್ತರ ಸಿ. ರವಿರಂಜನ್. ಪ್ರಶ್ನೆ 10. ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ HDFC ಬ್ಯಾಂಕ್ ಪಡೆದುಕೊಳ್ಳಲು RBI ಅನುಮೋದಿಸಿದ ಗರಿಷ್ಠ ಪಾಲು ಶೇಕಡಾವಾರು ಎಷ್ಟು? ಆಯ್ಕೆಗಳು: ಎ. 9.5%, ಬಿ. 9%, ಸಿ. 8%, ಡಿ. 7.5%. ಉತ್ತರ ಎ. 9.5%. ಪ್ರಶ್ನೆ 11. 2025ರಲ್ಲಿ ಭಾರತ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ನಡುವಿನ ಒಟ್ಟು ಸಾಲದ ಮೊತ್ತ ಎಷ್ಟು? ಆಯ್ಕೆಗಳು: ಎ. $1.5 ಬಿಲಿಯನ್, ಬಿ. $1.8 ಬಿಲಿಯನ್, ಸಿ. $2 ಬಿಲಿಯನ್, ಡಿ. $2.2 ಬಿಲಿಯನ್. ಉತ್ತರ ಡಿ. $2.2 ಬಿಲಿಯನ್. ಪ್ರಶ್ನೆ 12. 2025ರಲ್ಲಿ NCAER ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಪರಿಷತ್ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಯಿತು? ಆಯ್ಕೆಗಳು: ಎ. ಅರವಿಂದ್ ಪನಗರಿಯಾ, ಬಿ. ಸುರೇಶ್ ಗೋಯಲ್, ಸಿ. ಬಿಬೇಕ್ ದೇಬ್ರಾಯ್, ಡಿ. ರಘುರಾಮ್ ರಾಜನ್. ಉತ್ತರ ಬಿ. ಸುರೇಶ್ ಗೋಯಲ್. ಪ್ರಶ್ನೆ 13. ಭಾರತ ಮತ್ತು ಬ್ರೆಜಿಲ್ ಯಾವ ವರ್ಗದ ಜಲಾಂತರ್ಗಾಮಿ ನೌಕೆಗಳ ನಿರ್ವಹಣೆಗೆ ತ್ರಿಪಕ್ಷೀಯ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿವೆ? ಆಯ್ಕೆಗಳು: ಎ. ಕಲ್ವರಿ ವರ್ಗ, ಬಿ. ಅರಿಹಂತ್ ವರ್ಗ, ಸಿ. ಕಾರ್ಪಿನ್ ವರ್ಗ,
ಬಿ ಸಿಂಧು ಘೋಷ್ ವರ್ಗ. ಉತ್ತರ ಸಿ ಸ್ಕಾರ್ಪಿನ್ ವರ್ಗ. ಪ್ರಶ್ನೆ 14. 2025ರಲ್ಲಿ ಕೋಲ್ ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಆಯ್ಕೆಗಳು: ಎ ಪಿ ಕೆ ಮಿಶ್ರಾ, ಬಿ ಸಾಯಿರಾಮ್, ಸಿ ಅನಿಲ್ ಕುಮಾರ್ ಜೈನ್, ಡಿ ಆರ್ ಕೆ ಸಿಂಗ್. ಉತ್ತರ ಬಿ ಸಾಯಿರಾಮ್. ಪ್ರಶ್ನೆ 15. ಫಿಲ್ಮ್ ಫೇರ್ OTT ಪ್ರಶಸ್ತಿಗಳು 2025ರಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದ ವೆಬ್ ಸಿರೀಸ್ ಯಾವುದು? ಆಯ್ಕೆಗಳು: ಎ ಫರ್ಜಿ, ಬಿ ದೆಹಲಿ ಕ್ರೈಮ್, ಸಿ ಸ್ಕ್ಯಾಮ್ 2003, ಡಿ ಬ್ಲ್ಯಾಕ್ ವಾರಂಟ್. ಉತ್ತರ ಡಿ ಬ್ಲ್ಯಾಕ್ ವಾರಂಟ್. ಪ್ರಶ್ನೆ 16. ನವೆಂಬರ್ 2025ರ ICC ಮಹಿಳಾ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು: ಎ ಶಫಾಲಿ ವರ್ಮಾ, ಬಿ ಹರ್ಮನ್ಪ್ರೀತ್ ಕೌರ್, ಸಿ ಅಲಿಸಾ ಹಿಲಿ, ಡಿ ಸ್ಮೃತಿ ಮಂದನ. ಉತ್ತರ ಎ ಶಫಾಲಿ ವರ್ಮಾ. ಪ್ರಶ್ನೆ 17. ನವೆಂಬರ್ 2025ರ ICC ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು: ಎ ವಿರಾಟ್ ಕೊಹ್ಲಿ, ಬಿ ಝೋಯ್ ರೂಟ್, ಸಿ ಸೈಮನ್ ಹಾರ್ಮರ್, ಡಿ ಬಾಬರ್ ಅಜಮ್. ಉತ್ತರ ಸಿ ಸೈಮನ್ ಹಾರ್ಮರ್. ಪ್ರಶ್ನೆ 18. ಟ್ರೇಡ್ ನಿಯಮ ಬದಲಾವಣೆಗಳ ನಂತರ ಕ್ಯಾಮರಿನ್ ಗ್ರೀನ್ ಅವರ ಪರಿಷ್ಕೃತ IPL ವೇತನ ಎಷ್ಟು? ಆಯ್ಕೆಗಳು: ಎ 16.5 ಕೋಟಿ ರೂಪಾಯಿ, ಬಿ 18 ಕೋಟಿ ರೂಪಾಯಿ, ಸಿ 20 ಕೋಟಿ ರೂಪಾಯಿ, ಡಿ 25 ಕೋಟಿ ರೂಪಾಯಿ. ಉತ್ತರ ಬಿ 18 ಕೋಟಿ ರೂಪಾಯಿಗಳು. ಪ್ರಶ್ನೆ 19. 2025ರಲ್ಲಿ ಬಿಡುಗಡೆಗೊಂಡ ಶಿಖರ್ ಧವನ್ ಅವರ ಆತ್ಮಕಥೆಯ ಶೀರ್ಷಿಕೆ ಏನು? ಆಯ್ಕೆಗಳು: ಎ ಬಿಯಾಂಡ್ ದಿ ಬೌಂಡರಿ, ಬಿ ಓಪನಿಂಗ್ ದಿ ಗೇಮ್, ಸಿ ಗಬ್ಬರ್ ರಿಟರ್ನ್ಸ್, ಡಿ 1. ಉತ್ತರ ಡಿ 1. ಪ್ರಶ್ನೆ 20. ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದ ಮೊದಲ ವಿಶ್ವ ನಾಯಕ ಯಾರು? ಆಯ್ಕೆಗಳು: ಎ ಕ್ಸಿ ಜಿನ್ಪಿಂಗ್, ಬಿ ಜೋ ಬೈಡನ್, ಸಿ ನರೇಂದ್ರ ಮೋದಿ, ಡಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ಉತ್ತರ ಸಿ ನರೇಂದ್ರ ಮೋದಿ. ಪ್ರಶ್ನೆ 21. ಪ್ರಧಾನಮಂತ್ರಿ ಮೋದಿ ಅವರ ಭೇಟಿ ವೇಳೆ ಭಾರತ ಮತ್ತು ಇಥಿಯೋಪಿಯಾದ ನಡುವೆ ಎಷ್ಟು ಒಪ್ಪಂದ ಪತ್ರಗಳು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಲಾಯಿತು? ಆಯ್ಕೆಗಳು: ಎ 2, ಬಿ 3, ಸಿ 4, ಡಿ 5. ಉತ್ತರ ಬಿ 3. ಪ್ರಶ್ನೆ 22. ಕೌಶಲ್ಯಾಧಾರಿತ ಗ್ರಾಮೀಣ ಉದ್ಯೋಗದ ದೃಷ್ಟಿಯಿಂದ ಮನ್ರೇಗಾ ಜೊತೆ ಹೋಲಿಸಲಾದ ಯೋಜನೆ ಯಾವುದು? ಆಯ್ಕೆಗಳು: ಎ ವಿಬಿಜಿ ರಾಮ್ಜಿ 2025, ಬಿ ಡಿ NRLM, ಬಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ, ಡಿ DDU GKY. ಉತ್ತರ ಎ ವಿಬಿಜಿ ರಾಮ್ಜಿ 2025. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್. ಇನ್ನು ಈ ಮನ್ರೇಗಾ ಸ್ಕೀಮನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದರೆ 2005ರಲ್ಲಿ ಅನುಮೋದನೆಗೊಂಡು 2006 ಫೆಬ್ರವರಿ 2ರಲ್ಲಿ ಜಾರಿಗೆ ಬಂದಿತ್ತು. ಇವಾಗ ಮನ್ರೇಗಾ ಸ್ಕೀಮನ್ನು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ 23. ಪರಂ ವೀರ ದೀರ್ಘ ಗ್ಯಾಲರಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ ರಾಷ್ಟ್ರೀಯ ಯುದ್ಧ ಸ್ಮಾರಕ, ಬಿ ಇಂಡಿಯಾ ಗೇಟ್, ಸಿ ಕೆಂಪುಕೋಟೆ, ಡಿ ರಾಷ್ಟ್ರಪತಿ ಭವನ್. ಉತ್ತರ ಡಿ ರಾಷ್ಟ್ರಪತಿ ಭವನ್. ಪ್ರಶ್ನೆ 24. GI ಟ್ಯಾಗ್ ಪಡೆದ ಪೊಂಡೂರು ಖಾದಿ ಯಾವ ರಾಜ್ಯಕ್ಕೆ ಸೇರಿದೆ? ಆಯ್ಕೆಗಳು: ಎ ತಮಿಳುನಾಡು, ಬಿ ಒಡಿಶಾ, ಸಿ ಆಂಧ್ರಪ್ರದೇಶ, ಡಿ ತೆಲಂಗಾಣ. ಉತ್ತರ ಸಿ ಆಂಧ್ರಪ್ರದೇಶ. ಪ್ರಶ್ನೆ 25. ಸರ್ಕಾರೇತರ NPS ಚಂದಾದಾರರು ಈಗ ತಮ್ಮ ಪಿಂಚಣಿ ನಿಧಿಯ ಎಷ್ಟು ಶೇಕಡಾವರೆಗೆ ಹಣ ಹಿಂಪಡೆಯಬಹುದು? ಆಯ್ಕೆಗಳು: ಎ 60%, ಬಿ 70%, ಸಿ 75%, ಡಿ 80%. ಉತ್ತರ ಡಿ 80%. ಪ್ರಶ್ನೆ 26. 2025ರಲ್ಲಿ ಚಿಲಿಯ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು? ಆಯ್ಕೆಗಳು: ಎ ಜೋಸೆ ಆಂಟೋನಿಯೋ ಕಾಸ್ಟ್, ಬಿ ಗ್ಯಾಬ್ರಿಯಲ್ ಬೋರಿಕ್, ಸಿ ಸೆಬಾಸ್ಟಿಯನ್ ಪಿನೆರಾ, ಡಿ ಮಿಶೆಲ್ ಬಶೆಲೆಟ್. ಉತ್ತರ ಎ ಜೋಸೆ ಆಂಟೋನಿಯೋ ಕಾಸ್ಟ್. ಪ್ರಶ್ನೆ 27. ಭಾರತದಲ್ಲಿ ಏಷ್ಯಾದ ಅತಿ ದೊಡ್ಡ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ GCCಯ ಸ್ಥಾಪನೆಗೆ ಯೋಜನೆ ಘೋಷಿಸಿದ ಕಂಪನಿ ಯಾವುದು? ಆಯ್ಕೆಗಳು: ಎ ಗೂಗಲ್, ಬಿ ಮೈಕ್ರೋಸಾಫ್ಟ್, ಸಿ ಅಮೆಜಾನ್, ಡಿ JP Morgan Chase. ಉತ್ತರ
ಡಿ JP Morgan Chase. ಪ್ರಶ್ನೆ 28. 2025ರಲ್ಲಿ ವಿಶ್ವದ ಅತಿ ಮೌಲ್ಯಯುತ ಕಂಪನಿಯಾಗಿ ಯಾವುದು ಹೊರಹೊಮ್ಮಿತು? ಆಯ್ಕೆಗಳು ಎ ಆಪಲ್, ಬಿ ಸೌದಿ ಅರಾಮ್ಕೋ, ಸಿ ಎನ್ವಿಡಿಯಾ, ಡಿ ಮೈಕ್ರೋಸಾಫ್ಟ್. ಉತ್ತರ ಸಿ ಎನ್ವಿಡಿಯಾ. ಪ್ರಶ್ನೆ 29. 2025ರಲ್ಲಿ ವಿಶ್ವದ ಟಾಪ್ 10 ಮೌಲ್ಯಯುತ ಕಂಪನಿಗಳ ಒಟ್ಟು ಮೌಲ್ಯ ಎಷ್ಟು? ಆಯ್ಕೆಗಳು ಎ $22 ಟ್ರಿಲಿಯನ್, ಬಿ $26 ಟ್ರಿಲಿಯನ್, ಸಿ $30 ಟ್ರಿಲಿಯನ್, ಡಿ $35 ಟ್ರಿಲಿಯನ್. ಉತ್ತರ ಬಿ $26 ಟ್ರಿಲಿಯನ್. ಪ್ರಶ್ನೆ 30. 2026ರ ಆಸ್ಕರ್ ಶಾರ್ಟ್ ಲಿಸ್ಟ್ಗೆ ಯಾವ ಭಾರತೀಯ ಚಿತ್ರ ಆಯ್ಕೆಯಾಯಿತು? ಆಯ್ಕೆಗಳು ಎ ಹೋಮ್ ಬೌಂಡ್, ಬಿ 12 ಫೇಲ್, ಸಿ ದಿ ಕೇರಳ ಸ್ಟೋರಿ, ಡಿ ಡಂಕಿ. ಉತ್ತರ ಎ ಹೋಮ್ ಬೌಂಡ್. ಪ್ರಶ್ನೆ 31. ಹೋಮ್ ಬೌಂಡ್ ಚಿತ್ರವು 2026ರ ಆಸ್ಕರ್ನಲ್ಲಿ ಯಾವ ವಿಭಾಗದಲ್ಲಿ ಶಾರ್ಟ್ ಲಿಸ್ಟ್ಗೆ ಆಯ್ಕೆಯಾಯಿತು? ಆಯ್ಕೆಗಳು ಎ ಅತ್ಯುತ್ತಮ ಚಿತ್ರ, ಬಿ ಅತ್ಯುತ್ತಮ ಡಾಕ್ಯುಮೆಂಟರಿ, ಸಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಭವಿಷ್ಯದ ಚಿತ್ರ, ಡಿ ಅತ್ಯುತ್ತಮ ಕಥಾ ಸಂಕಲನ. ಉತ್ತರ ಸಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಭವಿಷ್ಯದ ಚಿತ್ರ. ಪ್ರಶ್ನೆ 32. ಟ್ರಾವೆಲ್ ಪ್ಲಸ್ ಲೀಜರ್ ಇಂಡಿಯಾ ಮತ್ತು ಸೌತ್ ಏಷ್ಯಾ ಅವಾರ್ಡ್ಸ್ 2025ರಲ್ಲಿ ಅತ್ಯುತ್ತಮ ದೇಶೀಯ ವಿಮಾನಯಾನ ಸಂಸ್ಥೆ ಎಂಬ ಪ್ರಶಸ್ತಿಯನ್ನು ಯಾವ ವಿಮಾನಯಾನ ಸಂಸ್ಥೆ ಪಡೆಯಿತು? ಆಯ್ಕೆಗಳು ಎ ಆಕಾಶ್ ಏರ್, ಬಿ ಇಂಡಿಗೋ, ಸಿ ವಿಸ್ತಾರ, ಡಿ ಏರ್ ಇಂಡಿಯಾ. ಉತ್ತರ ಡಿ ಏರ್ ಇಂಡಿಯಾ. ಪ್ರಶ್ನೆ 33. 2025ರ ಟ್ರಾವೆಲ್ ಪ್ಲಸ್ ಲೀಜರ್ ಇಂಡಿಯಾ ಪ್ರಶಸ್ತಿಗಳಲ್ಲಿ ವಿಶ್ವದ ಅತ್ಯುತ್ತಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಯಾವ ವಿಮಾನ ನಿಲ್ದಾಣವನ್ನು ಘೋಷಿಸಲಾಗಿದೆ? ಆಯ್ಕೆಗಳು ಎ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ ಸಿಂಗಾಪುರ್ ಚಾಂಗಿ ವಿಮಾನ ನಿಲ್ದಾಣ, ಸಿ ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಖತಾರ್, ಡಿ ಲಂಡನ್ ಹಿತ್ರೋ ವಿಮಾನ ನಿಲ್ದಾಣ. ಉತ್ತರ ಬಿ ಸಿಂಗಾಪುರ್ ಚಾಂಗಿ ವಿಮಾನ ನಿಲ್ದಾಣ. ಪ್ರಶ್ನೆ 34. ರಸ್ತಂ ಎ ಜಮ್ಮು ಕಾಶ್ಮೀರ್ ಕುಸ್ತಿ ಪ್ರಶಸ್ತಿಯ ವಿಜೇತರಿಗೆ ನೀಡುವ ಬಹುಮಾನ ಯಾವುದು? ಆಯ್ಕೆಗಳು ಎ ₹50,000 ಜೊತೆಗೆ ಸಾಂಪ್ರದಾಯಿಕ ಗುರ್ಜ್ ಮತ್ತು ಪಟ್ಟ, ಬಿ ₹25,000 ಮತ್ತು ಒಂದು ಟ್ರೋಫಿ, ಸಿ ₹1,00,000 ಮಾತ್ರ, ಡಿ ₹50,000 ನಗದು ಮಾತ್ರ. ಉತ್ತರ ಎ ₹50,000 ಜೊತೆಗೆ ಸಾಂಪ್ರದಾಯಿಕ ಗುರ್ಜ್ ಮತ್ತು ಪಟ್ಟ. ಪ್ರಶ್ನೆ 35. 2ನೆಯ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಶೃಂಗಸಭೆ ಎಲ್ಲಿ ನಡೆಯುತ್ತಿದೆ? ಆಯ್ಕೆಗಳು ಎ ಬೆಂಗಳೂರು ಕರ್ನಾಟಕ, ಬಿ ಗಾಂಧಿನಗರ್ ಗುಜರಾತ್, ಸಿ ನವದೆಹಲಿ, ಡಿ ಮುಂಬೈ ಮಹಾರಾಷ್ಟ್ರ. ಉತ್ತರ ಸಿ ನವದೆಹಲಿ. ಮೊದಲನೆಯ ಶೃಂಗಸಭೆ ಎಲ್ಲಿ ನಡೆದಿತ್ತೆಂದರೆ ಗುಜರಾತ್ನಲ್ಲಿ. ಪ್ರಶ್ನೆ 36. ICAR ಎಂದರೇನು? ಆಯ್ಕೆಗಳು ಎ ಭಾರತೀಯ ಕೃಷಿ ಸಂಪನ್ಮೂಲಗಳ ಮಂಡಳಿ, ಬಿ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಕೇಂದ್ರ, ಸಿ ಬೆಳೆ ಮತ್ತು ಪ್ರಾಣಿ ಸಂಶೋಧನಾ ಸಂಸ್ಥೆ, ಡಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ. ಉತ್ತರ ಡಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇದರ ಹೆಡ್ ಕ್ವಾರ್ಟರ್ ದೆಹಲಿಯಲ್ಲಿದೆ. ಪ್ರಶ್ನೆ 37. ಅಮೆಜಾನ್ ಪೇ UPIನಲ್ಲಿ ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಬಹುದಾದ ಗರಿಷ್ಠ ವ್ಯವಹಾರದ ಮೌಲ್ಯ ಎಷ್ಟು? ಆಯ್ಕೆಗಳು ಎ ₹1,000, ಬಿ ₹2,500, ಸಿ ₹5,000, ಡಿ ₹10,000. ಉತ್ತರ ಸಿ ₹5,000. ಪ್ರಶ್ನೆ 38. ಡಿಸೆಂಬರ್ 2025ರಲ್ಲಿ ನಿಧನರಾದ ರಾಮ್ ಬಂಜಿಸ್ತಾರ್ ಅವರು ಯಾವ ಸ್ಮಾರಕದ ಶಿಲ್ಪಿಯಾಗಿದ್ದರು? ಆಯ್ಕೆಗಳು ಎ ತಾಜ್ ಮಹಲ್, ಬಿ ಏಕತೆಯ ಪ್ರತಿಮೆ, ಸಿ ಇಂಡಿಯಾ ಗೇಟ್, ಡಿ ವೀರ ಸಾವರ್ಕರ್ ಸ್ಮಾರಕ. ಉತ್ತರ ಬಿ ಏಕತೆಯ ಪ್ರತಿಮೆ. ಇದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆ ಆಗಿದ್ದು ಗುಜರಾತ್ ರಾಜ್ಯದಲ್ಲಿದೆ ಹಾಗೂ ಇದು ವಿಶ್ವದ ಅತಿ ಎತ್ತರದ ಸ್ಮಾರಕ, 182 ಮೀಟರ್ ಎತ್ತರ ಆಗಿದೆ. ಪ್ರಶ್ನೆ 39. ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಯಾರು ಘೋಷಿಸಿದರು? ಆಯ್ಕೆಗಳು ಎ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಬಿ ವಿಶ್ವ ಬ್ಯಾಂಕ್, ಸಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಡಿ ಯುನೆಸ್ಕೋ. ಉತ್ತರ ಎ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಡಿಸೆಂಬರ್ 18ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 40. ಗೂಗಲ್ ತನ್ನ ಸಹ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಲು ಯಾವ ಭಾರತೀಯ ಬ್ಯಾಂಕಿನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಆಯ್ಕೆಗಳು ಎ HDFC ಬ್ಯಾಂಕ್, ಬಿ
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿ ಆಕ್ಸಿಸ್ ಬ್ಯಾಂಕ್, ಡಿ ಐಸಿಐಸಿಐ ಬ್ಯಾಂಕ್. ಉತ್ತರ ಸಿ ಆಕ್ಸಿಸ್ ಬ್ಯಾಂಕ್. ಧನ್ಯವಾದಗಳು.